ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಮ್ಮ ತಾಯಿ ಹತ್ರ ಮಾತಾಡ್ತಿದ್ದೆ. ಟಿ ವಿ ನೋಡಿಕೊಂಡು ಅದು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಏನೋ ಒಂದು ತೋರಿಸ್ತಾ ಇದ್ರು. ಅದನ್ನು ನೋಡಿಕೊಂಡು ನಾವು ಮಾತ್ರ ಈ ಪರಿಸ್ಥಿತಿ ಬೇಡಪ್ಪ ಅಂದರು. ಅಂದರೆ ಅವ್ರದ್ದು ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹೆಲ್ತಿ ವೈಸ್ ದೇ ವಾಸ್ ವೆರಿ ಬ್ಯಾಡ್. ಅದನ್ನು ನೋಡಿಕೊಂಡು ನಮಗೆ ಮಾತ್ರ ಈ ಪರಿಸ್ಥಿತಿ ಬೇಡ ಅಂದರು. ಸೊ ನನಗೆ ಆವಾಗ ಒಂದು ಹೊಳ್ದಿದ್ದೇನೆಂದರೆ, ಈಗ ನಮ್ಮ ತಾಯಿಗೆ ಹಂಗೆ ಅನಿಸಿರುವಾಗ ಎಷ್ಟೋ ಜನ ಆ ನ್ಯೂಸ್ ನೋಡ್ತಿರ್ತಾರೆ, ಆ ವ್ಯಕ್ತಿನ ನೋಡ್ತಿರ್ತಾರೆ, ಅವ್ರಿಗೂ ಅನಿಸಿರುತ್ತಲ್ವ. ಇನ್ಫ್ಯಾಕ್ಟ್ ಅಲ್ಲಿ ಒಬ್ಬ ಬೆಡ್ ರಿಡನ್ ಆಗಿರೋನು ನೋಡಿನೇ ಹಂಗೆ ಅನಿಸ್ತಾ ಇರೋವಾಗ, ಒಬ್ಬರು ಹೆಲ್ದಿಯಾಗಿ ಫಿಟ್ಟಾಗಿದ್ದವ್ರು ನೋಡಿದಾಗ ನಾನು ಅವ್ರ ಥರ ಹೆಲ್ದಿಯಾಗಿರಬೇಕು ಅನಿಸುತ್ತೆ ಅಲ್ವಾ? ಖಂಡಿತ ಅನಿಸುತ್ತೆ. ಆ್ಯಂಡ್ ಬೈ ದಿ ವೇ, ನಮ್ಮ ಮಮ್ಮಿ ಈಗ ಹೆಲ್ತಿಯಾಗಿದ್ದಾರೆ. ಶುಗರ್ ನಾರ್ಮಲ್ ಇದೆ, ಬಿ ಪಿನೂ ನಾರ್ಮಲ್ ಇದೆ, ಆ್ಯಂಡ್ ಶಿ ಬೀಟೆಡ್ ಡಯಾಬಿಟೀಸ್, ಥ್ಯಾಂಕ್ ಗಾಡ್. ಇನ್ನೇನು ಸ್ವಲ್ಪ ದಿನದಲ್ಲೇ ಶೀಲ್ ಅಚೀವ್ ಐಡಿಯಲ್ ವೆಯ್ಟ್. ಅವ್ರು ತಮ್ಮ ಐಡಿಯಲ್ ವೆಯ್ಟಿಗೆ ಬರ್ತಾರೆ. ಎಷ್ಟೋ ಜನ ಅನ್ಕೊತಾ ಇರ್ತೀರ, ಈ ಏಜಲ್ಲಿ ಇವೆಲ್ಲ ಬೇಕಾ? ಹಬೀಬಿ, ಸಾಧನೆ ಮಾಡೋಕ್ಕಿಲ್ಲ ಏಜ್ ಬೇಕಾಗಿಲ್ಲ. ನಾನೆನ್ನೆ ಒಂದು ಇವೆಂಟ್ ಹೋಗಿದ್ದೆ. ಅಲ್ಲಿ ಗೆಸ್ಟ್ ಬಂದು ಇಸ್ ಕ್ಲೋಸ್ ಟು 72, 72 ವರ್ಷ ವಯಸ್ಸು. ಏನು ಎನರ್ಜಿ, ಏನು ಚಾಮು. ಆ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡ್ತವ್ರೆ, ಹಾಲೆಲ್ಲ ಸುತ್ಕೊಂಡು ಮಾತಾಡ್ತವ್ರೆ. ಜಸ್ಟ್ ಇಮ್ಯಾಜಿನ್, ಆ 72 ಇಲ್ಲಿ ನಮ್ಮ ಸರೌಂಡಿಂಗಲ್ಲೇ ಎಷ್ಟೋ ಜನ ನೋಡಿರ್ತೀವಿ 72+. ಮನೇಲಿ ಬೆಡ್ ರಿಡನ್ ಆಗಿರ್ತಾರೆ, ಕೂತ್ರೆ ಎದ್ದೊಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವರಷ್ಟು ಆರೋಗ್ಯವಾಗಿರುವಾಗ ಇವರು ಆರೋಗ್ಯವಾಗಿರ್ಬೋದಲ್ಲ. ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ಎಷ್ಟೋ ಜನ ಅವ್ರ ಮಕ್ಕಳನ್ನ ಮ್ಯೂಸಿಕ್ ಕ್ಲಾಸ್ ಹಾಕ್ತಾರೆ, ಕರಾಟೆ ಕ್ಲಾಸ್ ಹಾಕ್ತಾರೆ, ಸಿಂಗಿಂಗ್ ಕ್ಲಾಸ್ ಹಾಕ್ತಾರೆ, ಆ್ಯಕ್ಟಿಂಗು, ಇನ್ನೊಂದು ಮತ್ತೊಂದು, ಆ ಕ್ಲಾಸು ಈ ಕ್ಲಾಸು, ಕುಂಫು, ಕರಾಟೆ, ಎಕ್ಸೆಟ್ರಾ ಯಾವುದಾದೋ ಕ್ಲಾಸ್ಗೆ ಹಾಕ್ತಾರೆ. ಓಕೆ, ಫೈನ್, ಅದು ಅವ್ರ ಪ್ಯಾಷನ್ನು, ಅವ್ರ ಇಷ್ಟನೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅದನ್ನು ಕೇಳ್ಕೊಂಡು ಹಾಕಿ. ನನ್ನ ಮಗ ಆ ಕ್ಲಾಸ್ಗೆ ಹೋಗ್ತಾವನೆ, ನನ್ನ ಮಗ ಈ ಕ್ಲಾಸ್ಗೆ ಹೋಗ್ತಾವನೆ ಅಂತ ನೀವು ಹೇಳ್ಕೊಬೇಕು ಅಂತ ಅವ್ರನ್ನ ಕ್ಲಾಸ್ಗೆ ಹಾಕ್ಬಿಡಿ. ಈಗ ಅದೆಲ್ಲ ಕ್ಲಾಸಿಗೆ ಕಳಿಸ್ತೀರಾ? ಇಷ್ಟು ಯೋಚನೆ ಮಾಡಿ. ಇವೆಲ್ಲ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಹೆಲ್ತಿಯಾಗಿದ್ದರೆ ತಾನೇ ಈ ಕ್ಲಾಸ್ಗೆಲ್ಲ ಹೋಗ್ಬೇಕಾಗೋದು. ಎಲ್ಲ ಕ್ಲಾಸ್ ಕಳಿಸೋರು ಹೆಲ್ತ್ ಕ್ಲಾಸಿಗೆ ಕಳಿಸ್ಬೇಕು ಅನ್ನೋ ಥಿಂಕಿಂಗೇ ಬರಲ್ವಾ? ನಾನು ಹೋಗಬೇಕು, ನನ್ನ ಮಕ್ಳಿಗೂ ಹೆಲ್ತ್ ಬಗ್ಗೆ ತಿಳಿಸ್ಬೇಕು, ಅವರು ತಿಳ್ಕೊಬೇಕು ಅನ್ನೋದು ಐ ಡೋಂಟ್ ನೋ ಎಷ್ಟು ಜನ ಮೈಂಡಿಗೆ ಬಂದಿದೆ ಅಂತ. ಬಟ್ ಒಂದು ವಿಷಯ ನೆನಪಿರಲಿ, ನೀವೇನೇ ಮಾಡಿ, ಏನೇ ಆ್ಯಕ್ಟಿವಿಟಿ ಮಾಡಿ, ಎಷ್ಟೇ ದುಡೀರಿ, ಎಷ್ಟೇ ಕ್ಲಾಸ್ಗೆ ಹೋಗಿ, ಇದೆಲ್ಲ ಮಾಡಬೇಕಂದ್ರೆ ಹೆಲ್ತಿಯಾಗಿದ್ದರೆ ತಾನೇ ಸಾಧ್ಯ. ನಾಳೆ ದಿನ ಯಾವುದೋ ಒಂದು ಜ್ವರ ಬಂತು, ಯಾವುದೋ ಒಂದು ಇನ್ನೊಂದೇನೋ ಕಾಯಿಲೆ ಬಂದು ಅವರು ಬೆಡ್ಡಲ್ಲಿ ಮಲಗಿ ಇಷ್ಟೆಲ್ಲ ಫೀಸ್ ಕೊಟ್ಟು ಅವನು ಒಂದೊಂದು ತಿಂಗಳು 2-2 ತಿಂಗಳು ಹೋಗಿಲ್ಲ ಅಂದರೆ ಯಾರಿಗೆ ಬರ್ಡನ್? ಹೆಲ್ತಿಯಾಗಿದ್ದರೆ ಇವೆಲ್ಲ ಪ್ರಾಬ್ಲಮ್ ಬರುತ್ತಾ? ಆದರೆ ಒಂದು ನಗು ಬರೋ ವಿಷಯ ಏನಂದರೆ, ಬಾಡೀಲಿ ಶುಗರು 200, 300 ಇರ್ತದೆ, ಬಿ ಪಿ ಇರುತ್ತೆ, ಥೈರಾಯ್ಡು, ನೀ ಪೈನು, ಆ್ಯಂಡ್ ಇವಾಗಿನ ಇದರಲ್ಲಿ ಜಾಸ್ತಿ ಅಂದರೆ ಕೊಲೆಸ್ಟ್ರಾಲ್, ಒಬಿಸ್, ಅದು ಇದು ಇಷ್ಟೆಲ್ಲ ಇಟ್ಕೊಂಡು ಬಾಡೀಲಿ ಕೇಳಿದ್ರೆ ಸರ್ ಫಸ್ಟ್ ಕ್ಲಾಸ್, ಶುಗರು ಬಿ ಪಿ ಎಲ್ಲ ನಾರ್ಮಲ್ ಸರ್, ಈಗಿನ ಕಾಲದಲ್ಲಿ ನಾರ್ಮಲ್. ರಿಯಲಿ? ಒಬ್ಬ ಹೀರೋಯಿನ್ ನೋಡಿದಾಗಲಿ, ಒಬ್ಬ ಹೀರೋನ್ ನೋಡಿದಾಗಲಿ, ನಾನು ಇವ್ರ ಥರ ಇರಬೇಕು, ನಾನು ಅವ್ರ ಥರ ಇರಬೇಕು. ಅಲ್ಲಿ ಯಾಕೆ, ನಮ್ಮ ಸುತ್ತಮುತ್ತಲೇ ತಗೊಳ್ಳಿ, ಯಾರೋ ಒಬ್ರು ಮನೆ ಕಟ್ತಾರೆ, ಯಾರೋ ಒಬ್ರು ಕಾರ್ ತೊಗೊತಾರೆ, ಇನ್ಯಾರೋ ಒಬ್ರು ಏನೋ ಒಂದು ಡ್ರೆಸ್ ತೊಗೊತಾರೆ. ನಾನು ಅವ್ರ ಥರ ಮನೆ ಕಟ್ಟಬೇಕು, ನಾನು ಅವ್ರ ಥರ ಕಾರ್ ತೊಗೊಬೇಕು, ನಾನು ಆ ಡ್ರೆಸ್ ತೊಗೊಬೇಕು ಅಂದ್ಕೊತೀರಾ? ಅಂದ್ಕೊಳ್ಳಲ್ವ? ಇಷ್ಟೆಲ್ಲ ಅಂದ್ಕೊಳ್ಳೋರು ಈ ಹೆಲ್ದಿಯಾಗಿ ಫಿಟ್ಟಾಗಿರೋರು ನೋಡಿ, ನಾನು ಅವ್ರ ಥರ ಹೆಲ್ದಿಯಾಗಿರಬೇಕು ಅಂತ ಅದು ಮಾತ್ರ ಯಾಕೆ ಅನಿಸಲ್ಲ? ನೆಗ್ಲಿಜೆನ್ಸ್. ಹೆಲ್ತ್ಗೆಲ್ಲ ಯಾರಾದರೂ ಕ್ಲಾಸ್ಗೆ ಹೋಗ್ತಾರ? ನಾಳೆ ದಿನ ಬೆಡ್ ರಿಡನ್ ಆಗಿ ನಿಮ್ಮ ಮಕ್ಕಳು ಅನುಭವಿಸ್ತಾರೆ ನೋಡಿ, ಆವಾಗ ಯೋಚನೆ ಮಾಡಿ ಈ ಡೈಲಾಗ್ನ. ನೋಡೋಣ. ಇದೆಲ್ಲ ಆಗೋಕ್ಕೆ ಮುಂಚೆ ದಯವಿಟ್ಟು ಎಚ್ಚರ ತಗೊಳ್ಳಿ, ಹೆಲ್ತ್ ಬಗ್ಗೆ ತಿಳ್ಕೊಳ್ಳಿ, ಹೆಲ್ತ್ ಕ್ಲಾಸ್ಗೆ ಹೋಗಿ, ನೀವು ಹೋಗಿ, ನಿಮ್ಮ ಮಕ್ಕಳನ್ನೂ ಕರ್ಕೊಂಡೋಗಿ. ಇವತ್ತಿನ ನಮ್ಮ ಒಂದು ಚಿಕ್ಕ ಮಿಸ್ಟೇಕ್ ನಾಳೆ ದೊಡ್ಡದಾಗಿ ಕಾಣಬಾರ್ದು. ಅದು ಕಾಣಬಾರ್ದು ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಸೊ ಥಿಂಕ್ ಅಬೌಟ್ ಇಟ್. ಆದಷ್ಟು ನಾವೇನೇ ಮಾಡಿದ್ರೂ ನಮ್ಮ ಮೊದಲ ಆದ್ಯತೆ ಆರೋಗ್ಯಕ್ಕೆ, ಹೆಲ್ತಿಗೆ ಕೊಡಬೇಕು. ಆದಷ್ಟು ಹೆಲ್ತ್ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ತಿಳಿಸಿ. ಇಫ್ ಎಟ್ ಆಲ್
ಯಾರಾದರೂ ಹೆಲ್ತ್ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬರ್ತಾರೋ ನಂಬರ್ಗೆ ದಯವಿಟ್ಟು DM ಮಾಡಿ. ಅದರ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ನೆನ್ಪಿಡಿ, ನೀವೆಷ್ಟೇ ದುಡ್ಡು ಮಾಡಿ ಏನೇ ಸಾಧಿಸಿ ಹೆಲ್ತಿಯಾಗಿಲ್ಲ ಅಂದರೆ ಏನು ಪ್ರಯೋಜನ? ಆದಷ್ಟು ಹೆಲ್ತ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಬ್ಲೆಸ್ಸಿಂಗ್ ಡೇ. ಮರಿಬೇಡಿ, ಸಿಗೋಣ.